ವೀಕ್ಷಕರೇ, ವರ್ಷ ಭವಿಷ್ಯ 2026 ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. 2026ನೇ ವರ್ಷದಲ್ಲಿ ವರ್ಷವಿಡೀ ಕುಂಭರಾಶಿಯವರಿಗೆ ಹಿತಶತ್ರುಗಳ ಕಾಡಾಟ ಹೆಚ್ಚಾಗುತ್ತೆ, ಶತ್ರುಗಳ ಬಾಧೆ, ಶತ್ರು ದೃಷ್ಟಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮತ್ತು ಶನಿ, ಗುರು, ರಾಹುವಿನ ಸಂಚಾರದ ಪ್ರಭಾವ ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಕಡೆಯ ಹಂತ, ಕಡೆಯ 2.5 ವರ್ಷ ಶನಿ, ಸಾಡೆ ಸಾತಿಯ ಶನಿಯ ಪ್ರಭಾವ ಶುರುವಾಗಿರುತ್ತೆ. ಇದರ ಪರಿಣಾಮ ಹೇಗಿದೆ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ನೋಡುವ. ಪ್ರಥಮವಾಗಿ ಈ ಕುಂಭರಾಶಿಯವರು ಸ್ವತಂತ್ರ ಪ್ರಿಯರು, ಯಾರ ಹಂಗಿನಲ್ಲಿ ಬದುಕಲಿಕ್ಕೂ ಕೂಡ ಇಷ್ಟಪಡುವುದಿಲ್ಲ, ಬಹಳ ಗೋಪ್ಯತೆ ಕಾಪಾಡ್ಕೊತಾರೆ, ಗುಪ್ತ ಮನಸ್ಸಿನ ಜನ, ಹಠವಾದಿಗಳು, ನೇರ ನಿಷ್ಠುರವಾದಿಗಳು, ಇದ್ದಿದ್ದಂಗೆ ಹೇಳುವಂಥ ವ್ಯಕ್ತಿಗಳು, ಅಪ್ರತಿಮ ಸಾಧಕರು, ಏನಾದರೂ ಸಾಧಿಸುವಂಥ ಛಲ ಹಠ ಇಟ್ಕೊಂಡ್ರೆ ಸಾಧಿಸೇ ತೀರ್ತಾರೆ, ಸೋಲು ಕಡಿಮೆ, ತಾಳ್ಮೆಯ ಸಹನೆ ಉಳ್ಳವರು, ಯೋಚನಾಶೀಲರು, ಬುದ್ಧಿವಂತರು. ಆದರೆ ಒಂದೇನಪ್ಪ ಅಂದರೆ ದುಡುಕುವಂಥ ಸ್ವಭಾವ ಇರ್ತದೆ ಕುಂಭರಾಶಿಯವರಿಗೆ. ಮತ್ತು ಈ ರಾಶಿಯವರಿಗೆ ಈ ವರ್ಷದಲ್ಲಿ 6ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವುದರಿಂದ ಆಪ್ತದವರಿಂದ, ನಂಬಿಕಸ್ಥರಿಂದ ವಿರೋಧದ ಬಣ ಹೆಚ್ಚಾಗುತ್ತೆ. ನಂಬಿಕಸ್ಥ ವ್ಯಕ್ತಿಗಳಿಂದ ತೊಂದರೆ ಅನುಭವಿಸ್ತೀರ. ಇನ್ನು ಕುಟುಂಬಸ್ಥರಲ್ಲಿ, ಮಕ್ಕಳಲ್ಲಿ ಹೆಚ್ಚಾಗಿ ನಿಮಗೆ ವಿರೋಧ ಹೆಚ್ಚಾಗುತ್ತೆ. ಕುಟುಂಬದವರೇ ವಿರೋಧ ಆಗುವಂಥ ಲಕ್ಷಣ ಕಂಡು ಬರ್ತದೆ ಗುರುವಿನ 6ನೇ ಮನೆಯ ಸಂಚಾರದ ಫಲದಿಂದ ಕುಂಭರಾಶಿಯವರಿಗೆ. ಇನ್ನು ಈ ಸಾಡೆ ಸಾತಿಯ ಕಡೆಯ ಹಂತದ ಪ್ರಭಾವ, ಶನಿಯ ಸಾಡೆ ಸಾತಿ ಕಡೆಯ ಹಂತದ ಪ್ರಭಾವ ನಿಮಗೆ ಸ್ವಲ್ಪ ಅದೃಷ್ಟ ತಂದುಕೊಡುತ್ತೆ. ಹಣಕಾಸಿನಲ್ಲಿ, ಕೆಲಸ ಕಾರ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಧನಪ್ರಾಪ್ತಿ ಯೋಗವಿದೆ, ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ, ಹೂಡಿಕೆ ಮಾಡಿದ್ರೆ ಆದಾಯ ಹೆಚ್ಚಾಗುತ್ತೆ. ಇನ್ನು ವರ್ಷಾನುಗಟ್ಟಲೆ ವಿವಾಹ ಇಲ್ಲದೆ ಇದ್ದವರಿಗೆ ವಿವಾಹ ಯೋಗ ಕೂಡಿ ಬರ್ತದೆ. ಮಕ್ಕಳ ಜೀವನದಲ್ಲಿ ಕೀರ್ತಿ ಪ್ರತಿಷ್ಠೆಗಳನ್ನ ನೀವು ಗಳಿಸ್ತೀರಾ. ರಾಜಕೀಯವಾಗಿ ಉತ್ತಮ ಸ್ಥಾನಮಾನಗಳನ್ನು ಕೂಡ ಗಳಿಸ್ತೀರಾ ಸಾಡೆ ಸಾತಿಯ ಕಡೆ ಹಂತದ ಪ್ರಭಾವದಿಂದ. ಹಾಗೆಯೇ ಹಿತಶತ್ರುಗಳ ಕಾಡಾಟ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ನಿಮ್ಮ ಪ್ರತಿಯೊಂದು ಕಾರ್ಯಚಟುವಟಿಕೆಗಳ ಮೇಲೆ, ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ನಿಮ್ಮ ಕುಟುಂಬದ ಜೀವನದ ಮೇಲೆ ಗುಪ್ತವಾಗಿ ನಿಮಗೆ ಆಗದವರು ಅಥವಾ ನಿಮ್ಮ ವಿರೋಧಿಗಳು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಅಥವಾ ಸಮಯದಲ್ಲಿ ನಿಮಗೆ ತೊಂದರೆ ಕೊಡಬೇಕು ಅಂತ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಿಮ್ಮನ್ನು ನೀವು ಮರ್ತು ಹೋಗಬೇಡಿ. ನಿಮ್ಮ ಮೇಲೆ ನೀವು ಗಮನ ಹರಿಸ್ತಾನೆ ಇರಬೇಕು. ಯಾವುದೇ ವ್ಯಾಪಾರ ವ್ಯವಹಾರ, ಹಣಕಾಸು, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭ ಬಂದರೂ ಅಷ್ಟೇ, ನಷ್ಟ ಆದರೂ ಅಷ್ಟೇ, ನಿಮ್ಮನ್ನು ನೀವು ಗಮನಿಸ್ಕೊಳ್ಳೋದು ಒಳ್ಳೆಯದು. ಎಚ್ಚರದಿಂದಿರಿ ಕುಂಭರಾಶಿಯವರು ಈ ವರ್ಷದಲ್ಲಿ. ಇನ್ನು 6ನೇ ಗುರುವಿನ ಸಂಚಾರ ಫಲದಿಂದ ಅಪಮಾನ, ಅವಮಾನಕ್ಕೂ ಈಡಾಗ್ತೀರಿ. ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥ ಲಕ್ಷಣ ಇದೆ. ವ್ಯಾಪಾರ ವ್ಯವಹಾರ, ಉದ್ಯೋಗ ಹಾಗೂ ಹಣಕಾಸಿನಲ್ಲಿ ನಿಮಗೆ ಲಾಭ ಇದೆ. ಆದರೆ ನೀವು ಯಾರಿಗಾದ್ರೂ ನಂಬಿದ್ರೆ ಅವರಿಂದ ಮೋಸ ಹೋಗೋದು ಖಂಡಿತ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಿಮ್ಮ ಹತ್ತಿರದಂತಹ ವ್ಯಕ್ತಿಗಳನ್ನ, ಬಹಳ ಆತ್ಮೀಯ ಸಂಬಂಧ ಇರುವಂಥ ವ್ಯಕ್ತಿಗಳನ್ನ ಕೂಡ ಈ ವರ್ಷದಲ್ಲಿ ಇದ್ದಕ್ಕಿದ್ದಂಗೆ ಕಳೆದುಕೊಳ್ಳುವಂಥ, ಅಂದರೆ ಅವರ ಅಗಲಿಕೆ ಆಗುವಂಥ ಲಕ್ಷಣಗಳಿರ್ತದೆ. ಅಥವಾ ನಿಮ್ಮಿಂದ ಅವರು ದೂರ ಆಗ್ತಾರೆ, ಮಿಸ್ ಮಾಡ್ಕೊತೀರಿ. ಕೆಲವೊಂದು ಆಪ್ತ ಸಂಬಂಧಿಕರನ್ನ ಅಥವಾ ಸ್ನೇಹಿತರನ್ನ, ಹಿತೈಷಿ ವರ್ಗದವ್ರನ್ನ ಇದ್ದಕ್ಕಿದ್ದಂಗೆ ಮಿಸ್ ಮಾಡಿಕೊಳ್ಳುವಂಥ ಲಕ್ಷಣ ಇರುತ್ತದೆ. ಇದರಿಂದ ಮಾನಸಿಕವಾಗಿ ಸ್ವಲ್ಪ ತೊಳಲಾಟ ಆಗ್ತದೆ. ಇನ್ನು 2ನೇ ಶನಿಯ ಸಂಚಾರ ಪ್ರಭಾವದಿಂದ, 2ನೇ ಮನೆಯಲ್ಲಿ ಶನಿಯ ಸಂಚಾರದ ಪ್ರಭಾವದಿಂದ ಹಣಕಾಸಿನಲ್ಲಿ ಹೂಡಿಕೆ ಮಾಡಿದರೆ ಲಾಭ ಗಳಿಸ್ತೀರಿ. ಸಾಲದಿಂದ ಮುಕ್ತರಾಗ್ತೀರ ಈ ವರ್ಷದಲ್ಲಿ ಕುಂಭರಾಶಿಯವರು. ಹಾಗೆಯೇ ಕೂಡ ವಾಹನ ಖರೀದಿ ಯೋಗ ಇದೆ. ಭೂಮಿ ಜಮೀನುಗಳನ್ನ ಖರೀದಿ ಮಾಡ್ತೀರಿ. ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಒಂದು ಮೈನಸ್ ಪಾಯಿಂಟ್ ಅಂದರೆ, ನೀವು ಇಷ್ಟಪಟ್ಟಂಥ ಅಥವಾ ನೀವು ಪ್ರೀತಿಸಿದ ವ್ಯಕ್ತಿಗಳ ವಿಚಾರದಲ್ಲಿ ನೀವು ಇಷ್ಟಪಟ್ಟಂಗೆ ಆಗೋದಿಲ್ಲ. ಪ್ರೀತಿಸಿದ ಪ್ರೇಮಿಗಳು ದೂರ ಆಗುವಂಥ ಲಕ್ಷಣ ಇರ್ತದೆ. ಇಷ್ಟಪಟ್ಟಂಥವರು ನಿಮ್ಮಿಂದ ದೂರ ಆಗುವಂಥ ಲಕ್ಷಣಗಳಿರ್ತದೆ. ಕೆಲವೊಂದು ವೈಯಕ್ತಿಕ ಜೀವನದ ಸಮಸ್ಯೆಗಳಿಂದ ವೈಯಕ್ತಿಕವಾಗಿ ಸಮಸ್ಯೆ ಬಂದು ಸಂಬಂಧ ಕೂಡ ಹಾಳಾಗುವಂಥ ಲಕ್ಷಣ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಬೇಕಂದ್ರೆ, ರೈತಾಪಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಉದ್ಯಮದಾರರಿಗೆ ಈ ವರ್ಷ ಅದೃಷ್ಟದ ಬಲ ಇದೆ. ಭೂಮಿ, ವ್ಯಾಪಾರ, ಗೃಹ ಕಟ್ಟಡ ನಿರ್ಮಾಣ ಮಾಡುವವರಿಗೆ ಈ ವರ್ಷದಲ್ಲಿ ಅಷ್ಟು ಅಭಿವೃದ್ಧಿ ಕಾಣುವುದಿಲ್ಲ. ಕಾಂಟ್ರಾಕ್ಟು ಅಥವಾ ಬಿಲ್ಡರ್ಸ್ಗಳು ಇಂಥವ್ರು ಏನಾದರೂ ಇದ್ದರೆ ಅವರು ಈ ವರ್ಷದಲ್ಲಿ ಅಷ್ಟು ಅಭಿವೃದ್ಧಿ ಕಾಣುವುದಿಲ್ಲ. ಇನ್ನು ಜೂನ್ ತಿಂಗಳಿನ ನಂತರ ಕುಂಭರಾಶಿಯವರಿಗೆ
ಕೋರ್ಟ್ ಕಚೇರಿ ವ್ಯಾಜ್ಯಗಳು ಬರುವ ನಿರೀಕ್ಷೆ ಇದೆ ಸಂಬಂಧಿಕರಿಂದ. ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಇನ್ನು ಕುಂಭರಾಶಿಯ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಅಥವಾ ಸರ್ಕಾರೇತರ ಕೆಲಸ ಕಾರ್ಯಗಳಲ್ಲಿ ರಾಷ್ಟ್ರೀಯ ಮಟ್ಟದ ಗೌರವ, ಪ್ರಶಸ್ತಿಗಳು, ಪ್ರಶಂಸೆಗಳು ಲಭಿಸುವಂಥ ಲಕ್ಷಣ ಇದೆ. ಅದೃಷ್ಟವಂತದ ಯೋಗ ಇದೆ ಹೆಣ್ಣು ಮಕ್ಕಳಿಗೆ, ಕುಂಭರಾಶಿ ಹೆಣ್ಣು ಮಕ್ಕಳಿಗೆ. ಹಾಗೆ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಕಡೆ ಹಂತದ ಪ್ರಭಾವ ಒಳ್ಳೆಯ ರೀತಿಯಲ್ಲಿ ಫಲ ಕೊಡುತ್ತೆ. ತಾಳ್ಮೆ, ಸಹನೆ, ಸಂಯಮದಿಂದ ಹಾಗೂ ದುಡುಕುವಂಥ ಮನಸ್ಥಿತಿಯನ್ನು ದೂರ ಇಟ್ಟು ಯೋಚನಾಶೀಲರಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಗ್ನರಾದರೆ ನೀವು ಅದೃಷ್ಟವಂತರಾಗ್ತೀರಾ. ವಿಶೇಷವಾಗಿ ಧನಪ್ರಾಪ್ತಿ ಹೆಚ್ಚಾಗ್ತದೆ. ಇನ್ನು ಕುಂಭರಾಶಿಯವರೇನಾದರೂ ಜಾತಕಗಳಲ್ಲಿರುವಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕಂದ್ರೆ ಆದಷ್ಟು ಬೇಗ ಶನಿ ಶಾಂತಿ ಮಾಡಿಸಿ. ಹಾಗೆಯೇ ಕೂಡ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷವಾಗಿ ಸಲಹೆ ಬೇಕು ಅಥವಾ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ನಿಮ್ಮ ಸಮಸ್ಯೆಗೆ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ಒಳ್ಳೆಯ ಸಲಹೆ ಮತ್ತು ಪರಿಹಾರಗಳನ್ನು ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.